ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಸಂತ್ರಸ್ತ ಮಹಿಳೆಯ ಹೇಳಿಕೆ ರೇವಣ್ಣ ಅವರಿಗೆ ಕಂಟಕವನ್ನು ತಂದೊಡ್ತಾ ಇದೆ. ತನಿಖಾಧಿಕಾರಿಯ ಮುಂದೆ ಸಂತ್ರಸ್ತ ಮಹಿಳೆ ಹಾಗಾದ್ರೆ ಹೇಳಿದ್ದೇನು? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಏನ್ ಹೇಳಿದ್ರು ಹಾಗಾದ್ರೆ ಸಂತ್ರಸ್ತ ಮಹಿಳೆ? ಫಾರ್ಮ್ ಹೌಸ್ ನಲ್ಲಿ ಅವರನ್ನ ಅಡಗಿಸಿಡಲಾಗಿತ್ತು. ಅವರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಂತ್ರಸ್ತೆ ಹೇಳಿದ್ದೇನು? ಮೊದಲು ದುಡ್ಡನ್ನು ಕೊಡ್ತೇವೆ, ಸುಮ್ಮನಿದ್ದು ಬಿಡು ಅಂತ ಹೇಳಿ ಬೆದರಿಸಿದ್ರು ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಕಿಡ್ನಾಪ್ ಮಾಡಿ ಒಂದು ಹಳೆಯ ದನದ ಕೊಟ್ಟಿಗೆಯಲ್ಲಿ ಇಟ್ಟಿದ್ರು, ಕೂಡು ಹಾಕಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. 2-3 ದಿನ ಊಟವನ್ನು ಸಹ ನನಗೆ ಕೊಟ್ಟಿರಲಿಲ್ಲ. ಮಹಿಳೆ ಕೊಟ್ಟಿರುವಂತಹ ಹೇಳಿಕೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಇನ್ಸೈಡ್ ಸ್ಟೋರಿ ಇದು. ಕೆಲವರು ನನ್ನ ಬಳಿ ಬಂದು ಬೆದರಿಸಿ ಹೋಗ್ತಾ ಇದ್ರು. ಆಗಾಗ ನಾನು ಎಷ್ಟೇ ಕೇಳಿಕೊಂಡ್ರು ಕೂಡ ಹೊರಗಡೆ ಬಿಡದೆ ಕೊಟ್ಟಿಗೆಯಲ್ಲಿ ಇಟ್ಟಿದ್ರು. ಇದು ತನಿಖಾಧಿಕಾರಿಗಳ ಮುಂದೆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದೇ ಸ್ಟೇಟ್ಮೆಂಟ್ ಅನ್ನ ನಾಳೆ ನ್ಯಾಯಾಧೀಶರ ಎದುರು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದೇ ಆದ್ರೆ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತಷ್ಟು ಉರುಳಾಗುವಂತಹ ಸಾಧ್ಯತೆ ಇದೆ. ಈ ಕಿಡ್ನಾಪ್ ಕೇಸ್, ಈ ಸಂತ್ರಸ್ತೆಯ ಹೇಳಿಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ನಿನ್ನೆ ಸಂತ್ರಸ್ತ ಮಹಿಳೆಯನ್ನ ಪೊಲೀಸರು ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ತನಿಖಾಧಿಕಾರಿಗಳ ಮುಂದೆ ಸಂತ್ರಸ್ತ ಮಹಿಳೆ ಯಾವೆಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ, ಜೊತೆಗೆ ಈ ಮಹಿಳೆಯ ಹೇಳಿಕೆ ಹೇಗೆ ರೇವಣ್ಣ ಅವರಿಗೆ ಕಂಟಕ ಆಗಬಹುದು ಅಂತ. ಪ್ರೇಮ್, ಈ KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್ ಏನಿತ್ತು, ಈ ಸಂಬಂಧಪಟ್ಟ ಹಾಗೆ ನಿನ್ನೆ ಅಷ್ಟೇ ಹುಣಸೂರಿನ ಕಾಳೇನಹಳ್ಳಿಯಲ್ಲಿ ಪತ್ತೆಯಾದ ಸಂತ್ರಸ್ತೆ, ಆ ಸಂತ್ರಸ್ತೆಯನ್ನು ಈಗ SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಮತ್ತೆ ಆಕೆಯ ಬಳಿ ಅಂದರೆ ಕಿಡ್ನಾಪ್ ಕೇಸ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಕೆ ಒಂದಷ್ಟು ಮಹತ್ವದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಯಾವಾಗ ಈ ಘಟನೆ ಬೆಳಕಿಗೆ ಬಂದ ನಂತರದಲ್ಲಿ ಅವರು ಹುಣಸೂರಿನ ಕಾಳೇನಹಳ್ಳಿಯ ಆ ಜಾಗ ಏನಿದೆ, ಆ ತೋಟದ ಮನೆ, ಅಲ್ಲಿ ಒಂದು ಜಾಗದಲ್ಲಿ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ರು. ಜೊತೆಗೆ ಈ ಸಂಬಂಧಪಟ್ಟಾಗಿ ಯಾವುದೇ ಹೇಳಿಕೆಗಳು ಮತ್ತು ಕೇಸ್ ಕೊಡಬಾರ್ದು ಅಂತ ಅವ್ರಿಗೆ ಪ್ರತಿದಿನ ಬೇರೆ ಬೇರೆ ವ್ಯಕ್ತಿಗಳು ಬಂದು ಧಮಕಿ ಆಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಆಕೆ ಹೇಳ್ಕೊಂಡಿರುವಂಥದ್ದು. ಅದ್ರ ಹೊರತುಪಡಿಸಿದ ಆಕೆನ ಅಲ್ಲಿಂದ ಹೊರಗಡೆಗೂ ಬಿಡದಂತೆ ಊಟ ತಿಂಡಿ ಕೊಡ್ದೇನೆ ಕಿರುಕುಳ ಕೊಡ್ತಿದ್ರು, ಜೊತೆಗೆ ಬೆದರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳ ಬಳಿ ಮಾಹಿತಿ ನೀಡ್ತಾ ಇರುವಂಥದ್ದು. ಈ ಎಲ್ಲ ಹೇಳಿಕೆಗಳನ್ನು ಕೂಡ SIT ಅಧಿಕಾರಿಗಳು ದಾಖಲು ಮಾಡಿಕೊಂಡು ನಾಳೆ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ನೀಡೋದಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಒಂದು ವೇಳೆ ಅಲ್ಲೆಲ್ಲ ಇವತ್ತು ಹೇಳಿದ ಸ್ಟೇಟ್ಮೆಂಟ್ ಏನಿದೆ ಅದನ್ನು ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದರೆ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದಂತೂ ಗ್ಯಾರಂಟಿ ಅನ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಲಾಗಿದೆ. A1 ಆರೋಪಿ, A2 ಆರೋಪಿ ಬಾಬಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ಸಂತ್ರಸ್ತ ಮಹಿಳೆ 164 ಅಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದೇ ಆದ್ರೆ ಬಹುತೇಕ ಎಚ್.ಡಿ. ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಮತ್ತಷ್ಟು ಉರುಳಾಗುವಂತಹ ಸಾಧ್ಯತೆ ಇದೆ. ಮಹಿಳೆಯ ಸ್ಟೇಟ್ಮೆಂಟೇ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತೀವಿ ಒಂದು ಚಿಕ್ಕ ವಿರಾಮದ ನಂತರ.